ನಮಸ್ಕಾರ. ಇವತ್ತು ನಾವು ಒಂದು ತೋಟದಲ್ಲಿದ್ದೀವಿ. ಇಲ್ಲಿ ನೋಡಿ, ಒಂದು ಚೆನ್ನಾಗಿರೋ ಒಂದು ವೆಂಚುರಿ ಸಿಸ್ಟಮ್ ಮಾಡಿರೋರು. ಅಲ್ಲಿಂದ ಮೇನ್ ಲೈನ್ ಪೈಪ್ ಲೈನ್ ಬರುತ್ತೆ ಬೋರಿಂದ. ಈ ಬರೋ ನೀರನ್ನು ಹಿಂಗೆ ಡೈರೆಕ್ಟ್ ಮಾಡಿದ್ದಾರೆ. ಸೊ ಬೋರಿಂದ ಬರೋ ನೀರು ಡೈರೆಕ್ಟಾಗಿ ಹಿಂಗೆ ಪಾಸ್ ಆಗುತ್ತೆ. ಇದೊಂದು ಕ್ಲೋಸ್ ವಾಲ್. ಇಲ್ಲಿಂದ ನಿಮಗೆ ಇಲ್ಲಿಂದ ಡ್ರಮ್ಮಿಗೆ ಕನೆಕ್ಟ್ ಆಗುತ್ತೆ. ಇಲ್ಲಿ ಏನು ನೀವು ಗೊಬ್ಬರಗಳನ್ನ ಕೊಡ್ತೀರ ಭೂಮಿಗೆ, ಅದನ್ನೇ ಡ್ರಮ್ಮಲ್ಲಿ ಕಲಸಿ ಪೈಪ್ ಲೈನಿಗೆ ಕನೆಕ್ಟ್ ಮಾಡಿದ್ರೆ ಸೊ ನೀರನ್ನ ಇದ್ರ ಮೂಲಕ ಕಳಿಸ್ಬೋದು. ಪ್ರೋಸೆಸ್ ಹೆಂಗಿರುತ್ತೆ ಅಂದರೆ, ಫಸ್ಟು ಇದನ್ನು ಓಪನ್ ಬಿಟ್ಟಿರ್ತಾರೆ. ಸೊ ಬೋರಿಂದ ಬರೋ ನೀರು ನೇರವಾಗಿ ಮುಂದೆ ಹೋಗ್ತಾ ಇರುತ್ತೆ. ಈಗ ನಾವು ವೆಂಚುರಿ ಕಳಿಸ್ಬೇಕು ಅಂತ ಹೇಳಿದಾಗ ಇದನ್ನು ಫಸ್ಟ್ ಓಪನ್ ಮಾಡ್ಕೊತಾರೆ. ಓಪನ್ ಮಾಡಿ ಈ ವಾಲನ್ನ ಲೈಟಾಗಿ ತಿರ್ಸ್ತಾ ಹೋಗ್ತಾರೆ. ಆವಾಗ ಏನಾಗುತ್ತೆ, ಇಲ್ಲಿ ಕಂಪ್ರೆಸ್ ಆಗಿರೋದ್ರಿಂದ ಪೈಪು ನಿಮಗೇನಾಗುತ್ತೆ, ನೀರು ಇಲ್ಲಿಂದ ಸಕ್ಕಾಗಿ ಇದು ಹಿಂಗೆ ಓಪನ್ ಆಗಿರುತ್ತೆ, ನೀರು ಇಲ್ಲಿಂದ ಸಕ್ಕಾಗಿ ಇದ್ರ ಮೂಲಕ ಹೋಗುತ್ತೆ. ಆವಾಗ ಪೈಪ್ ನೀರು ಇದ್ರ ಮೂಲಕ ಹೋಗೋದಿಲ್ಲ. ಇದು ತುಂಬ ಸರಳವಾದ ವಿಧಾನ, ಬಟ್ ತುಂಬ ಎಫೆಕ್ಟಿವ್ ಆಗಿದೆ. ಸೊ ಎಲ್ಲ ರೈತರು ಕೂಡ ಈ ಥರ ಒಂದು ಮೆಥಡ್ನ ನೀವು ಫಾಲೋ ಮಾಡಿದ್ರೆ ಕಡಿಮೆ ಕಾಸ್ಟಲ್ಲಿ ನೀವು ಒಂದು ಒಳ್ಳೆ ವೆಂಚರ್ ಸಿಸ್ಟಮ್ನ ಮಾಡ್ಕೋಬೋದು ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಮಸ್ಕಾರ.